ನಮಸಿದ್ದೇಭ್ಯ. ಮಹಾವೀರ ಮಹಾದರ್ಶನ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಸೋಪಾನ 15. ಸಡಿಸಲಾಗದು ಅವನಿಚ್ಛೆಯನು ಭುವಿಯೇ ಬಾಯ್ತೆರೆದರು. ಕಾವ್ಯ ಮಹಾಕಾವ್ಯ ರಚನೆ ಡಾಕ್ಟರ್ ಲತಾ ರಾಜಶೇಖರ್. ವ್ಯಾಖ್ಯಾನ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ, ಮೈಸೂರು. ಇತ್ತ ಕುಳಿತಿರಲು ಭವನವಾಸಿ ದೇವತೆಗಳಾದಿಸುರರೋ ಕಂಪಿಸಿತಾ ದೇವೇಂದ್ರನ ರತ್ನ ಸಿಂಹಾಸನವು ಅನಿಮಿತ್ತವಾಗಿ ಸೌಧರ್ಮ ಸ್ವರ್ಗದಲ್ಲಿ ಕಣ್ಮುಚ್ಚಿ ಕ್ಷಣ ಕಾಲ ದೇವೇಂದ್ರನು ಅರಿತನು ತನ್ನ ಅವಧಿ ಜ್ಞಾನದಿಂದಲ. ಮಹಾವೀರನು ದಿಗಂಬರತ್ವವನ್ನು ಸ್ವೀಕರಿಸಿ ನಿರ್ಧರಿಸಿಹನೆಂದು ಒಡನೆ ವಂದಿಸಿದನವನ್. ಭಕ್ತಿಯಲ್ಲಿ ಮಹಾವೀರಗೆ ಚಿರಭಾಗಿ ಜೋಡಿಸಿ ತನ್ನ ಕರಕಮಲವನು. ಅಂತೆಯೇ ಕಂಪಿಸಲೆಲ್ಲ ದೇವತೆಗಳ ರತ್ನ ಸಿಂಹಾಸನಗಳು ಅನಿಮಿತ್ತವಾಗಿ. ಅರಿತರವರು ನಿಶ್ಚಯಿಸಿಹನೆಂದು ವರ್ಧಮಾನ ಮಹಾವೀರನು ಸ್ವೀಕರಿಸಲು ಮುನಿದೀಕ್ಷೆಯನು. ಅಂತೆ ಶಿರಭಾಗಿ ಅವರು ನಮಸ್ಕರಿಸಿದರ ಭಗವಂತನಿಗೆ ಭಕ್ತಿಯಲ್ಲಿಯೇ. ಬಳಿಕ ತೆರಳಿದರ ಕೂಡಲೇ ವಿಮಾನಗಳಲ್ಲಿ ಆ ದೇವೇಂದ್ರನಲ್ಲಿಗೆ ಕಾತರ ಹೃದಯಗಳಾಗಿ ನರ್ತಿಸಿರೆ ಆನಂದ ಮಯೂರಗಳವರ ಮನವನದಿ. ದೇವೇಂದ್ರನಾದರೋ ಸ್ವಾಗತಿಸಿ ಅವರೆಲ್ಲರನ್ನು ಅರುಹಿದಿ ನಿಂತು ಹರ್ಷತಾರೆಗಳು ಮಿನುಗಿರಲವನ ಎದೆ ನಬದಿ. ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮುನಿಯಾಗಲು ಹೊರಟಂಟ ಮಹಾವೀರನ ಪಾತ್ರವನ್ನು ಇಲ್ಲಿ ಬಹಳ ಪಾತ್ರ ಸಂವಿಧಾನ ಕೌಶಲವನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಸ್ವಪೋಗ್ನತೆಯಲ್ಲಿ ಚಿತ್ರಿಸಿದ್ದಾರೆ. ಹಬ್ಬ ಈ ಕಡೆ ಹೀಗೆ ಕುಳಿತಿರುವಾಗ ಭವನವಾಸಿ ದೇವತೆಗಳಾದಿಸುರರು, ಆ ದೇವೇಂದ್ರನ ರತ್ನಸಿಂಹಾಸನ ಅದು ಕಂಪನ ಆಗ್ತದಂತೆ, ಕಂಪಿಸುತ್ತೆ. ದೇವೇಂದ್ರ ಇರುವುದು ಸೌಧರ್ಮ ಸ್ವರ್ಗದಲ್ಲಿ. ಆ ಸೌಧರ್ಮೇಂದ್ರನ ಆ ಪೀಠ ಕಂಪಿಸುತ್ತೆ ಅವನ ಕುಳಿತಿದ್ದಾಗ. ಆಗ ಕಣ್ಮುಚ್ಚಿ ಕುಳಿತಂಥ ದೇವೇಂದ್ರನು ತನ್ನ ಅವಧಿಜ್ಞಾನದಲ್ಲಿ ತಿಳ್ಕೊಡ್ತಾನೆ. 24ನೇ ತೀರ್ಥಂಕರ ಮಹಾ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಮಹಾವೀರ ದಿಗಂಬರತ್ವವನ್ನು ದಿಗಂಬರ ಅಂದರೆ ಮುನಿದೀಕ್ಷೆ, 108 ಗುಣಗಳು ಆಯ್ತಾ, ಬಟ್ಟೆ ಇತ್ಯಾದಿಗಳನ್ನೆಲ್ಲ ತ್ಯಜಿಸ್ತಕ್ಕಂಥ 108 ಗುಣಗಳ ದಿಗಂಬರತ್ವವನ್ನು ಸ್ವೀಕರಿಸಲಿಕ್ಕೆ ನಿರ್ಧಾರ ಮಾಡಿದ್ದಾನೆ ಎನ್ನುವುದು ಅವನು ಗೊತ್ತಾಯಿತು. ಕೊಡನೆ ರತ್ನ ಸಿಂಹಾಸನದಿಂದ ಇಳಿದು 5 ಹೆಜ್ಜೆ ಮುಂದೆ ಹೋಗಿ ಮಹಾವೀರನಿಗೆ ಶಿರಭಾಗಿ ತನ್ನ ಕೈಯನ್ನು ಮುಗಿತನಂತೆ. ಹೀಗಿರುವಾಗ ಬೇರೆ ದೇವತೆಗಳ ರತ್ನ ಸಿಂಹಾಸನಗಳು ಕೂಡ ಅನಿಮಿತ್ತವಾಗಿ ಅವರ ಸಿಂಹಾಸನಗಳು ಕಂಪನವಾಯಿತು. ಅವರು ವರ್ಧಮಾನ ಮಹಾವೀರ ಮುನಿದೀಕ್ಷೆಯನ್ನು ಪಡ್ಕೊಳ್ತೇನೆ ಅಂತೇಳಿ ಅವರು ಅವರವರ ಲೋಕದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಗ ಅವರೆಲ್ಲ ತಮ್ಮ ವಿಮಾನಗಳನ್ನು ಹೇರಿ ಆ ದೇವೇಂದ್ರ ಸೌಧರ್ಮ ಕಲ್ಪಕ್ಕೆ ಬರ್ತಾರೆ. ಅಲ್ಲಿ ದೇವೇಂದ್ರನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಗ ಅವರೆಲ್ಲ ಆನಂದ ಮಯೂರ ಅಂದರೆ ನವಿಲು, ಗಂಡು ನವಿಲು, ಆ ನವಿಲಿನ ಹಾಗೆ ನರ್ತನವನ್ನು ಮಾಡ್ತಾರಂತೆ. ಅವರಿಗೆಲ್ಲ ಆನಂದ ಆಗ್ತದೆ. ಈ ಕಡೆ ದೇವೇಂದ್ರನು ಕೂಡ ಅವ್ರನ್ನ ಸ್ವಾಗತಿಸ್ತಾನಂತೆ. ಹರ್ಷತಾರೆಗಳು ಮಿನುಗಿರಲವನ ಎದೆನ ಬದಿ. ಸಂತೋಷ ಎಂಬತಕ್ಕಂಥ ನಕ್ಷತ್ರಗಳು ಅವನ ಹೃನ್ಮನಕ್ಕೆ ಆಗಮನವಾಗ್ತದಂತೆ.
ಅಬ್ಬಾ, ಎಂತಹ ಈಗಾಗಲೇ ನಾವು ಜನ್ಮ ಕಲ್ಯಾಣ, ಈಗಾಗಲೇ ನಾವು ಗರ್ಭಾವತರಣ ಕಲ್ಯಾಣ, ಜನ್ಮ ಕಲ್ಯಾಣ, ಈಗ ದೀಕ್ಷಾ ಕಲ್ಯಾಣದ ತುತ್ತ ತುದಿಯಲ್ಲಿ ನಾವಿದ್ದೇವೆ. ಆ ಡಾಕ್ಟರ್ ತಾರಾಶೇಖರ್ ಅವರ ಕಾವ್ಯ ನಭೂತಿ ನ ಭವಿಷ್ಯತಿ ಎನ್ನುವ ಹಾಗೆ ಇದೆ. ನಮಸ್ಕಾರ.